ಪದಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದ ಪಯಣ ತಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ತ್ರಿವಳಿ ರತ್ನಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಮುಖ್ಯ ತೀರ್ಪುಗಾರರಾಗಿರುವಂತಹ ಅರ್ಚನಾ ಉಡುಪ ಮ್ಯಾಮ್ ಸ್ವಾಗತ. ಖಡಕ್ ವೇಮ್ಗಲ್ ನಾರಾಯಣ ಸ್ವಾಮಿ ಸರ್ ಸ್ವಾಗತ ಸುಸ್ವಾಗತ. ಖಡಕ್ಗೆರೆ ಮುನಿರಾಜು ಸರ್ ಸ್ವಾಗತ ವೆಲ್ಕಮ್. ಹಾಗೆ ನಮ್ಮ ವಾದ್ಯ ಮಾಂತ್ರಿಕರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಲ್ಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಾನಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ನಮ್ಮ ಎಲ್ಲ ಪ್ರೀತಿಯ ಕಂಟೆಸ್ಟೆಂಟ್ಸ್ ಆಲ್ ದಿ ವೆರಿ ಬೆಸ್ಟ್. ಇನ್ನೇನು ಫಿನಾಲೆ ಎಲ್ಲವೂ ಹತ್ರ ಬರ್ತಾ ಇದೆ, ಹಾಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಂತ ಹೇಳ್ತಾ ಗಾನಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ನಮ್ಮ ಮೊದಲನೆಯ ಸ್ಪರ್ಧಿ ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ
ಕಾಂಚನ ಉಡುಪ ಮ್ಯಾಮ್. ವೈಷ್ಣವಿ ಮ್ಯಾಮ್. ಈ ಹಾಡು ನಿನ್ನ ಧ್ವನಿಯಲ್ಲಿ ಎಷ್ಟು ಸುಂದರವಾಗಿ ಕೇಳಿಸ್ತಾ ಇತ್ತು ಅಂದರೆ ಮನಸ್ಸೋತ್ಬಿಟ್ನಮ್ಮ. ಥ್ಯಾಂಕ್ ಯು ಮ್ಯಾಮ್. ಸುಶೀಲಮ್ಮ ಅವರು ಆ ಹಾಡಿರೋ ರೀತಿಗೂ ಅವರ ಧ್ವನಿಗೂ ನಾನು ಹಿಂದೊಂದು ಸಲಿನೂ ಬಹುಶಃ ನಿನಗೆ ಹೇಳಿದ್ದೆ, ಸುಶೀಲಮ್ಮನ ಧ್ವನಿಗೆ ಬಹಳ ಹತ್ತಿರದಲ್ಲಿದೆ. ಆ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತಮ್ಮ ನಿನ್ನ ಧ್ವನಿಯಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೊಬ್ಬರು ಮಹಾನುಭಾವರು JK ವೆಂಕಟೇಶ್ ಅವರು. ಅಬ್ಬಬ್ಬಾ, ಇಳೆಯರಾಜ ಅಂಥವ್ರನ್ನು ಶಿಷ್ಯರಾಗಿ ಪಡೆದಂಥವ್ರು, ಅಂಥವ್ರನ್ನ ತಯಾರು ಮಾಡಿದ್ದಾರೆ. ಎಂತೆಂಥ ಹಾಡುಗಳನ್ನು ಕೊಟ್ಟಿದ್ದಾರಮ್ಮ JKV ಅವರು. ಆಮೇಲೆ JKV ಅವ್ರ ಹಾಡುಗಳನ್ನು ಹಾಡೋದು ಭಾಳ ಕಷ್ಟ, ನುಡಿಸೋದು ಕೂಡ ಕಷ್ಟ. ಎಲ್ಲ ಕೆಲವು ಹಾಡುಗಳಂತೂ BGM ಚರಣ ಎಲ್ಲ ಬೇರೆಯೇ, ಅವರು ಷಡ್ಜವನ್ನು ಬದಲಾಯಿಸ್ಕೊಂಡು ಬೇರೆಯೇ ಹಾದಿಯಲ್ಲಿ ಅದು ಹೊಟ್ಟೋಗುತ್ತೆ, ಆಮೇಲೆ ಮತ್ತೆ ಬಂದು ಸೇರುತ್ತೆ. ಬಹಳ ಚಾಲೆಂಜಿಂಗು ಇದು. ಸೊ ಮ್ಯೂಸಿಷಿಯನ್ಸ್ಗೂ ಒಂದು ಚಪ್ಪಾಳೆ ಬರಬೇಕು. ಆಲ್ಮೋಸ್ಟ್ ಪರ್ಫೆಕ್ಟ್. ನನಗೆ ಅದೊಂದು ಜಾಗ ನೀನು ಹಾಡ್ತೀಯ, ಕೊನೆಲ್ಲಾರು ಯಾವ್ದಾದ್ರು ಒಂದು ಕಡೆ ಹಾಡ್ತೀಯ ಅಂದ್ಕೊಂಡೆ, ನೀ ಹಾಡಲಿಲ್ಲ. ಮೊದಲನೇ ಸಾಲು ಹಾಡು. ಕಿರಣ್ ಕೀಬೋರ್ಡ್ ಕೊಡಿ. ನೀನು ತಂದ ಅಂತ ಹಾಡ್ತಿದ್ಯಲ್ವಾ ಮಗರಿ, ಅಲ್ಲಿ ಸಂಗತಿ ಇದೆ. ಆದ್ಯಾವ್ರು ತಂದ, ಇಲ್ಲ ಅದನ್ನ ನೀನು ನಿಧಾನಕ್ಕೆ ಅಭ್ಯಾಸ ಮಾಡ್ಕೋ. ಅದು ತುಂಬ ಟ್ರಿಕ್ಕಿ ಜಾಗ ಅದು. ಅದಕ್ಕೆ ಸುಶೀಲಮ್ಮ ಅವರು ಅಂತ ಹೇಳೋದು ಅಲ್ವಾ. ಆ ಸಣ್ಣ 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 ಉರುಟುಗಳನ್ನು ಏನು ಅವರ ಕಂಠದಲ್ಲಿ ನುಡಿಯುತ್ತೆ ಅಂತಂದರೆ ಅದ್ಭುತ. ಸುಶೀಲಮ್ಮನವರು ಒಂದು ಕಡೆ ಅದ್ಭುತ, ಇನ್ನೊಂದು ಕಡೆ JKV ಅವರು ಅದ್ಭುತ. ಏನು ಎಲ್ಲ ನಟನೆ ಇರಬಹುದು, ಭಾರತಿ ಅಮ್ಮನವ್ರದ್ದು, ರಾಜ್ಕುಮಾರ್ ಅವರು, ಭಾರತಿ ಅಮ್ಮನವರು, ಎಲ್ಲ ಮಹಾನುಭಾವರ ಸಂಗಮ. ಆವಾಗ ಈ ಥರದ ಅದ್ಭುತವಾದ ಕ್ರಿಯೇಷನ್ಗಳಾಗ್ತವೆ. ನೀನು ಎಲ್ಲ ಕಡೆ ಆ ಜಾಗ ಬರುವಾಗ ಆ ಸಂಗತಿ ನೀನು ಸಿಂಪ್ಲಿಫೈ ಮಾಡ್ಕೊಂಡು ಹಾಡ್ತಾ ಇದ್ದಿ. ದಿನವು ನಿತ್ಯವು ಗಾದಿನೇ ನನ್ನ ನಿನ್ನ ಪಾಲಿಗೆ, ಪ್ರೀತಿನೇ ಆದ್ಯಾವ್ರತಂದ ಆಸ್ತಿ ನಮ್ಮ ಬಾಳ್ವೆಗೆ. ಅಥವಾ ನಿನಗದು ಗಮನಕ್ಕೆ ಬಂದಿಲ್ಲ ಅಂದ್ಕೊಳ್ತೀನಿ. ಸೊ ಅದು ಕಲ್ತ್ಕೊ, ತುಂಬ ಚೆನ್ನಾಗಿ ನಿನಗೆ ಒಳ್ಳೆಯದದು, ಒಂದು ಒಳ್ಳೆಯ ಎಕ್ಸಸೈಸ್ ಅದು ಕಂಠಕ್ಕೆ. ಚರಣದಲ್ಲೆಲ್ಲ ಅದೆಲ್ಲ ಬಹಳ ಚೆನ್ನಾಗಿ ಹಾಡ್ದೆ ನೀನು. ಸೊ ಓವರಾಲ್ ತುಂಬ ಚೆನ್ನಾಗಿ ಹಾಡ್ದೆ. ಆಮೇಲೆ ಅದು ಎಷ್ಟು ಸುಂದರವಾಗಿ, ಎಷ್ಟು ಸ್ವೀಟಾಗಿ ಗೌರ ಅಂದ್ಯಲ್ಲಮ್ಮ ನೀನು. ನಾವೇ ಒಂದು ಗಳಿಗೆ ಕಳೆದು ಹೋಗ್ಬಿಟ್ವಿ. ವೆರಿ ಬ್ಯೂಟಿಫುಲ್. ಈ ಮೈನ್ಯೂಟ್ ಆಸ್ಪೆಕ್ಟ್ಸ್ನ ಮಿಸ್ ಮಾಡಬೇಡ, ಆಯಿತಾ? ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಕಡಬ್ಗೆರೆ ಮುನಿರಾಜು ಸರ್. ವೈಷ್ಣವಿ ಸರ್, ಅದ್ಭುತಗಳೆಲ್ಲ ಒಂದು ಕಡೆ ಸೇರಿದ್ರೆ ಮಹಾ ಅದ್ಭುತವೇ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಈ ಹಾಡು ಸಾಕ್ಷಿ. ಈ ಹಾಡಿನ ವಿಶೇಷ ಏನು ಗೊತ್ತಾ, ಹಳ್ಳಿಯ ಸೊಗಡನ್ನು ಯಥಾವತ್ತಾಗಿ ಅದನ್ನು ಎಲ್ಲೂ ಅದಕ್ಕೆ ಲೋಪ ಬರದ ಹಾಗೆ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಹಾಡಿನ ಮಧ್ಯದಲ್ಲಿ ಒಂದಷ್ಟು BGMs ಎಲ್ಲ ಬರುತ್ತೆ. ಅಲ್ಲಿ ಆ ಕಸುಬು ಏನಂದರೆ ಅಕ್ಕಸಾಲಿಗರ ಕಸುಬೋದು ಅಲ್ವಾ. ಅಕ್ಕಸಾಲಿಗರ ಕಸುಬಿನಲ್ಲಿ ತಿದಿ ಒತ್ತೋದು ಎಲ್ಲ ಇರುತ್ತೆ, ಗೊತ್ತಾ? ತಿದಿ ಒತ್ತೋದು ನೋಡಿದೆಯಾ ಎಲ್ಲಾದರೂ? ಈ ಒಂದು ಹಿಂದೆ ಗಾಳಿ ಒಂದು ಕೆಂಡ ಹಾಕ್ಬಿಟ್ಟು ಅದು ಕುಲ್ಮೆ ಕೆಲಸ ಮಾಡ್ತಾರಲ್ಲ, ಆ ಕುಲ್ಮೆ ಕೆಲಸ ಮಾಡ್ಬೇಕಾದ್ರೆ ಹಿಂದೆಗಡೆ ಅದಕ್ಕೆ ಗಾಳಿ ಒತ್ತಲಿಕ್ಕೆ ಒಂದು ದೊಡ್ಡದೊಂದು ರಬ್ಬರ್ನಲ್ಲೆಲ್ಲ ಮಾಡಿರ್ತಾರೆ, ಆ ಥರದ್ದು ದೊಡ್ಡದದು ತಿದಿ ಒತ್ತಬೇಕಾಗಿತ್ತು. ಆ ತಿದಿ ಒತ್ತಿ ಅಲ್ಲಿಂದ ಗಾಳಿ ಬರ್ತದೆ, ಮುಂದೆ ಆ ಕೆಂಡ ಎಲ್ಲ ಹತ್ಕೊಂಡು ಉರಿಯೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಅದರಲ್ಲಿ ಏನು ಬೇಕೋ ಆ ಆಯುಧಗಳನ್ನೆಲ್ಲ ಅದನ್ನು ತಟ್ಟೋದು, ಚಚ್ಚೋದು, ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸನೇ ಅದು. ಅಲ್ಲಿನ ಅದನ್ನು ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸಿದ್ದಾರೆ ಸಂಗೀತ ನಿರ್ದೇಶಕರು ಮತ್ತು ಸಿನಿಮಾದಲ್ಲಿ ಕೂಡ. ಅಂದರೆ ಅಲ್ಲೊಂದು ಶಬ್ದ ಬರ್ತದೆ, ಆಮೇಲೆ ಒಂದು ಸುತ್ತಿಗೆ ಹೊಡೆಯೋ ಶಬ್ದ, ಅವೆಲ್ಲವೂ ಶ್ರುತಿಲಿದೆ. ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ. ಆಮೇಲೆ ಈ ಹಾಡಲ್ಲಿ ನೋಡಿ, ನನಗೆ ಈ ಜನಪದ ಶೈಲಿ ಇದೆ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಯುಗಾದಿ ಅಂತ ಹೇಳ್ತೀವಲ್ವ, ಉಗಾದಿನೇ ಅಂತ ಬಳಸ್ತಾರೆ. ಅದರ
ಅಧ್ಯಯನ ಎಷ್ಟಿತ್ತು ಅವ್ರಿಗೆ ಅನ್ನೋದು, ಸೂಕ್ಷ್ಮತೆಗಳು ಎಷ್ಟನ್ನು ಅರ್ಥ ಮಾಡಿಕೊಂಡು ಅದನ್ನು ಸಿನಿಮಾ ಮಾಡ್ತಿದ್ರು. ನಿಜವಾಗ್ಲೂ ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ತುಂಬ ಕಷ್ಟಮ್ಮ. ನಾವು ಈ ಜಾಗದಲ್ಲಿ ಕೂತ್ಕೊಂಡು ಏನೋ ಹೇಳ್ತೀವಷ್ಟೇ. ಅಲ್ಲಿ ಅವರು ಅದನ್ನು ಮಾಡಿದ ಮಹಾ ಪುಣ್ಯಾತ್ಮರಿಗೆ ಎಷ್ಟು ಸಲಾಮ್ಗಳು ಹೊಡೆದ್ರು, ಎಷ್ಟು ನಮಸ್ಕಾರಗಳನ್ನು ಹೊಡೆದ್ರು ಕಡಿಮೆನೇ. ಅದ್ಭುತ. ನಿಮ್ಮ ಹಾಡುಗಾರಿಕೆನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ವೇದಿಕೆ ಮೂಲಕ ಒಳ್ಳೆ ಹಾಡನ್ನು ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ ಅಮ್ಮ, ಒಳ್ಳೆಯದಾಗಲಿ. ವೇಮ್ಗಲ್ ಸರ್, ಈ ಹಾಡಲ್ಲಿ ಆ ಕುಲುಮೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಸೌಂಡು ಮತ್ತು ಆ ಸುತ್ತಿಗೆನಲ್ಲಿ ಹೊಡಿತಾರಲ್ಲ, ಅದೇ ಹೆಚ್ಚಿಗೆ ಬಿ ಜಿ ಎಮ್ ಎಲ್ಲ ಅದೇ ಇತ್ತು ಅಲ್ವೇ. ಇದು ನಾವು ಕಾಲೇಜ್ ದಿನಗಳಲ್ಲಿ ಈ ಸಿನಿಮಾ ಬಂದಿತ್ತು, ಅದು ತುಂಬ ನೋಡ್ತಾ ಇದ್ವಿ ಇಂಥ ಹಾಡುಗಳನ್ನ. ದೂರದ ಬೆಟ್ಟ ಸಿನಿಮಾ ಹಾಡು ಇದು ಅಲ್ವೇ. ಈ ಹಾಡು ನಮ್ಗೆ ವರ್ಕೌಟ್ ಆಯಿತು ಕಾಲೇಜ್ ಓದಬೇಕಾದ್ರೆ. ಪ್ರೀತಿ ನೀ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ ಅಂತ. ಪ್ರೀತಿ ನೀ ದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬನೇ ದಿನವು ನಿತ್ಯವು ಗಾದಿನೇ ನನ್ನ ನಿನ್ನ ಪಾಲಿಗೆ. ಹಿಂಗೆ ಆಡಿ ಏನೋ ಒಂದು ಸ್ವಲ್ಪ ಅಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಂಡ್ವಿ ಆಗ. ಅಂದರೆ ಆಗ ಅಷ್ಟು ಫೇಮಸ್ಸು. ಎಂಥ ಪ್ರೀತಿ ರೀ, ಜೀವನ ಪ್ರೀತಿ ಇರ್ತಕ್ಕಂಥದ್ದು ನೋಡಿ. ಅವ್ರಿಗೆ ಆ ಪಾತ್ರಗಳಿಗೆ ಎಂಥ ಇದು, ಅವ್ರಿಗೇನು ಬೇಡ, ಐಶ್ವರ್ಯ ಬೇಡ, ವೈಭೋಗ ಬೇಡ, ಬರೀ ಪ್ರೀತಿ ಒಂದಿದ್ರೆ ಸಾಕು. ಬೆಟ್ಟ ನೆತ್ತಿನ ಬೆಣ್ಣಾಗೆ ಅಂತ ಹೇಳಿದ್ರೆ ಅವರ ಇಬ್ಬರದೇ ಅಲ್ವೇ. ಆಸ್ತಿ ಅಂತಸ್ತು ಯಾವುದೂ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ ಅಂತಕ್ಕಂಥ ಹಾಡನ್ನು ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಅದು ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಆಗ ತುಂಬ ಫೇಮಸ್ಸು ಈ ಹಾಡು. ಎಲ್ಲಿ ಹೋದರೂ ಈ ಹಾಡನ್ನ ಕೇಳ್ತಾ ಇದ್ದೀವಿ ನಾವು. ಅಂಥ ಒಂದು ಹಾಡನ್ನು ನೀವು ಭಾಳ ಚೆಂದ ಹಾಡಿದ್ರಮ್ಮ ನೀವು. ದೇವ್ರು ಒಳ್ಳೇದು ಮಾಡಲಿಕ್ಕೆ. ಥ್ಯಾಂಕ್ ಯು ಸರ್. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆ ಆಗಿತ್ತ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸಚಿನ್ ಶೇಖರ್ ಆನ್ ಸ್ಟೇಜ್. ಮುಗಿಲ ಮಾರಿಗೆ ರಾಗರತಿಯ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮುಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಬಿದಿಗೆ ಚಂದ್ರನ ಸೊಗಚಿನಗೆ ಹೂ ಮೆಲ್ಲಗ ಮೂಡಿತ್ತ ಮಾಲಕ ಬೆಳ್ಳಿನ ಕೂಡಿತ್ತ ಬಿದಿಗೆ ಚಂದ್ರನ ಸೊಗಚಿನಗೆ ಹೂ ಮೆಲ್ಲಗ ಮೂಡಿತ್ತ ಮಾಲಕ ಬೆಳ್ಳಿನ ಕೂಡಿತ್ತ ಇರಳು ಹರಳಿನ ಅರಳ ಮಲ್ಲಿಗೆ ಚಳಿಗೆ ಹಾಂಗಿತ್ತ ಸೂಸ್ಯಾವ ಚಿಕ್ಕಿಯತ್ತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ
ಬೊಗಸೆ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿದ್ದ ತಿರುಗಿ ಮನೆಗೆ ಸಾಗಿದ್ದ ಓ ಬೊಗಸೆ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿದ್ದ ತಿರುಗಿ ಮನೆಗೆ ಸಾಗಿದ್ದ ಕಾಮಿ ಬೆಕ್ಕಿನಾಂಗ ಬಾವಿ ದಾಟಿ ಕಲಗ ಸುಳಿದಿದ್ದ ಎರಗಿ ಹಿಂದ ಕುಳಿದಿದ್ದ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿದ್ದ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿದ್ದ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ ಅರ್ಚನಾ ಉಡುಪ ಮ್ಯಾಮ್. ಸಚಿನ್, ಹಾಂ ಮ್ಯಾಮ್. ಬ್ಯೂಟಿಫುಲ್ ಸಿಂಗಿಂಗ್. ಥ್ಯಾಂಕ್ ಯು ಮ್ಯಾಮ್. ನಿನ್ನ ಧ್ವನಿಗೆ ಈ ಥರದ ಒಂದು ಸಾಫ್ಟ್ ಹಾಡುಗಳು, ಒಂದು ಸ್ಲೋ ಪೇಸ್ ಇರೋವಂಥ ಹಾಡುಗಳು, ಮೆಲಡಿ ತುಂಬ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಏನು ಮಾಡ್ಕೊಂಡು ಕೈಗೆ? ಅದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಬಿದ್ದುಬಿಟ್ಟೆ ಕೆಳಗಡೆ. ಓ ದೇವ್ರೆ, ಇವನಿಗೆ ಆ್ಯಕ್ಚುಲಿ ಇರೋ ಒತ್ತಡ ಸಾಲದು ಅಂತ ಇದು ಬೇರೆ ಏನೋ ಮಾಡ್ಕೊಂಡಿದ್ದಾನೆ. ಅವನು ಆಲ್ರೆಡಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತಾನೆ, ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಲಸ ಮಾಡ್ತಾ ಕೂತಿರ್ತಾನೆ ಆಫೀಸಿಂದು, ಇದಕ್ಕೆ ತಯಾರಿ ಮಾಡ್ಕೋತಾ ಇರ್ತಾನೆ. ಸಾಲ ಇದಕ್ಕೆ ಇವಾಗ ಮೈಕ್ ಹಿಡ್ಕೋಬೇಕು, ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಬೇಕು, ಕೈಗೆ ಏಟು ಮಾಡ್ಕೊಂಡಿದ್ಯಲ್ಲಪ್ಪ. ತುಂಬ ಟ್ವಿಸ್ಟ್ ಆದಂಗೆ ಆಗಿಬಿಟ್ಟಿದೆ ಮ್ಯಾಮ್. ಸ್ವಲ್ಪ ಆಸ್ಪತ್ರೆಗೆ ಹೋದರೆ ಸರಿ ಆಗ್ಬೋದು. ಹುಷಾರಾಗಿರಪ್ಪ. ಯಾಕಂದರೆ ಇಲ್ಲಿಂದ ಮುಂದಕ್ಕೆ ಇನ್ನೂ ಇಂಪಾರ್ಟೆಂಟ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಿನ್ನ ದೈಹಿಕ ಆರೋಗ್ಯ ಮತ್ತು ಕಂಠದ ಆರೋಗ್ಯ ಎರಡನ್ನೂ ಚೆನ್ನಾಗಿ ನೋಡ್ಕೋಬೇಕು, ಮಾನಸಿಕ ಆರೋಗ್ಯ ಎಲ್ಲವನ್ನು. ಖಂಡಿತ ಮ್ಯಾಮ್. ಸ್ಟ್ರೆಸ್ ಆದರೆ, ಎಲ್ರಿಗೂ ಹೇಳ್ತೀನಿ, ಸ್ಟ್ರೆಸ್ ಆದರೆ ಮೊದಲು ಅಫೆಕ್ಟ್ ಆಗೋದೇ ವಾಯ್ಸು. ನಿದ್ದೆ ಕಮ್ಮಿ ಆದರೆ ಮೊದಲು ಅಫೆಕ್ಟ್ ಆಗೋದೇ ವಾಯ್ಸು. ಹೊಟ್ಟೆ ಕೆಟ್ಟರೆ ಮೊದಲು ಅಫೆಕ್ಟ್ ಆಗೋದೇ ವಾಯ್ಸ್ ಅಲ್ವಾ? ಸೊ ತುಂಬ ಸೂಕ್ಷ್ಮ ನಮ್ಮ ವೋಕಲ್ ಕಾರ್ಡ್ಸು. ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ. ಶೋರ್ ಮ್ಯಾಮ್. ಇದು ಇಂಪಾರ್ಟೆಂಟ್ ಅಲ್ವಾ? ನೀವು ಲಕ್ಷಾಂತರ ಜನರನ್ನು ತಲುಪ್ತೀರಾ ಈ ವೇದಿಕೆ ಮುಖಾಂತರ. ಹೌದು ಮ್ಯಾಮ್. ಸೊ ಇದು ಮುಗಿಯೋ ತನಕ ಒಂದು ತಪಸ್ಸಿನ ರೀತಿ ನೀವೆಲ್ಲರೂ ಅಷ್ಟು ಡೆಡಿಕೇಟೆಡ್ ಆಗಿರಿ, ಅಷ್ಟು ಕಾಳಜಿ ವಹಿಸಿ. ಶೋರ್ ಮ್ಯಾಮ್. ಆಯಿತಾ? ಹಾಂ ಮ್ಯಾಮ್. ತುಂಬ ಚೆನ್ನಾಗಿ ಹಾಡಿದ್ಯಪ್ಪ. ಒಂದೆರಡು ಕಡೆ ಸಾಹಿತ್ಯದ್ದು ಮುನಿರಾಜು ಸರ್ ಹೇಳ್ತಾರೆ. ಹಾಂ ಮ್ಯಾಮ್. ಹಾಂ ಮ್ಯಾಮ್. ಸಿಂಗಿಂಗು ನೀನು ವೆರಿ ಬಿಗಿನಿಂಗ್ ಮಾತ್ರ ಸಸ್ಟೈನ್ ಮಾಡಿದೆಯಲ್ಲ, ರಾಗರತಿಯ ಅದು ಬಿಗಿನಿಂಗ್ ಮಾತ್ರ ಸ್ವಲ್ಪ ಶಾರ್ಪ್ ಆಯಿತು, ಆಮೇಲೆಲ್ಲ ಸರಿ ಹೋಯಿತು. ತುಂಬ ಚೆನ್ನಾಗಿ ಹಾಡ್ದು, ತುಂಬ ಒಂಥರ ನೆಮ್ಮದಿ ಸಿಕ್ತು ನಿನ್ನ ಹಾಡಿನಿಂದ. ಥ್ಯಾಂಕ್ ಯು ಮ್ಯಾಮ್. ಅದರಲ್ಲೂ ಬೇಂದ್ರೆ ಅಜ್ಜನ ಹಾಡು ಅಂದರೆ ಮತ್ತೆ ಕೇಳಬೇಕಾ? ಬೇಂದ್ರೆ ಅಜ್ಜಂಗೆ ಒಂದು ಸಲಾಮ್ ಹೊಡಿತಾ ನಿನ್ನ ಗಾಯನಕ್ಕೂ ಒಂದು ನನ್ನ ಚಪ್ಪಾಳೆ. ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಸಚಿನ್, ಹಾಂ ಸರ್. ತುಂಬ ಚೆನ್ನಾಗಿತ್ತಪ್ಪ ಹಾಡು, ಅಲೆ ಅಲೆಯಾಗಿ ತೇಲ್ಕೊಂಡು ಹೋದಂಗಿತ್ತು. ಅಲ್ವಾ? ಹಾಂ ಸರ್. ಅಶ್ವಥ್ ಸರ್ ಅವ್ರದ್ದು ಮ್ಯೂಸಿಕ್ ಇದಕ್ಕಲ್ವಾ? ಹಾಂ ಸರ್. ಹೌದು. ಸಂಗೀತ ಕಟ್ಟಿ ಮೊದಲು ಸಂಗೀತ ಕಟ್ಟಿ ಮೇಡಮ್ ಹಾಡಿ ಫೇಮಸ್ ಮಾಡಿದ್ರು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ಹೇಳಲಿಕ್ಕೇನಿಲ್ಲ. ದಿನದಿಂದ ದಿನಕ್ಕೆ ನಿನ್ನ ಗ್ರಾಫ್ ಲೈನು ಕೂಡ ಏರ್ತಾ ಇದೆ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಡುಗೆರೆ ಮುನಿರಾಜು ಸರ್. ಹಾಡಂತೂ ತುಂಬ ಚೆನ್ನಾಗಿ ಹಾಡ್ದಿ. ಥ್ಯಾಂಕ್ ಯು ಸರ್. ಸಾಹಿತ್ಯದಲ್ಲಿ ಏನಾದರೂ ನಿಮಗೆ ಗೊತ್ತಾಯ್ತಾ? ಏನಾದರೂ ಎಲ್ಲಿ? ನೆಲದ ಅಂಚಿಗೆ ಮಂಚಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲೆ ಕೆದ್ದಿತ್ತಲ್ಲ. ಫಸ್ಟ್ ಗಾಳಿಗೆನ ಸ್ವಲ್ಪ ಅದೊಂದು ಗಾಳಿಗೆ ಸರಿ ಹಾಡಿದೆ ಅದು.
ಮಾಲಾಕೆ ಅಂತ ಹೇಳಿದೆ. ಯಾರು ಅದು ಮಾಲಾಕೆ ಅಂತ ನನಗೆ ಗೊತ್ತಾಗಿಲ್ಲ. ಅಲ್ಲ, ಆಮೇಲೆ ನೆಲದ ಅಂಚಿಗೆ ಫಸ್ಟ್ ಟೈಮ್ ಮುಂಜಿನ ಮುಸುಕು ಅಂತ ಹಾಡಿದೆ. ಅದು ನೋಟ್ ಮಾಡಿದೆ ನಾನು. ಮುಂಜಿನ ಅಂತ ಹೇಳಿದೆ. ಮಂಜಿನ ಮುಸುಕು ಅನ್ನೋದು ಮುಂಜಿನ ಮುಸುಕು ಅಂದು. ನೆಲದ ಅಂಚಿಗೆ ಮುಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ. ಆಮೇಲೆ ನನಗೆ ಈ ಮಾಲಾಕೆ ಎಲ್ಲಿ ಬಂದರು, ಯಾರಪ್ಪ ಈ ಮಾಲಾ ಅಂತ ಅಂದ್ಕೊಂಡೆ ನಾನು. ಸರ್ ಅದು ಮ್ಯಾಲಕ್ಕ ಅಂತ ಕೊಡಕ್ಕೆ ಯಾವತ್ತು ಹೊರಟೋಯ್ತು. ಅಥವಾ ನಿಮ್ಮ ಬಾಸ್ ಹೆಸರೇನಾರನ? ಬೀದಿಗೆ ಚಂದ್ರನ ಸೊಗಚಿನಗೆ ಹೂ ಮೆಲ್ಲಗ ಮೂಡಿತ್ತ ಮಾಲಕ್ಕ ಬೆಳ್ಳಿನ ಕೂಡಿತ್ತ. ಕೆಲಸ ಸಬ್ಮಿಟ್ ಮಾಡಲ್ಲ ಏನಾದ್ರು ತಲೆ ಒಳಗಡೆ ಬಂದು ಮ್ಯಾಲಕ್ಕೆ ಅನ್ನೋ ಮಾಲಾಕೆ ಅಂತ ಅಂದ್ರಲ್ಲ ಅಂತ ಅನ್ಕೊಂಡು ನೋಡಿ ಎಷ್ಟು ಅರ್ಥ ಹೇಗಾಗ್ಬಿಡುತ್ತಲ್ವಾ. ಹೌದು ಸರ್. ಅದರಿಂದ ಅದರಲ್ಲೂ ಬೇಂದ್ರೆ ಅಜ್ಜನ ಕವಿತೆಗಳದ ಅಂದರೆ ಭಾಳ, ಆದರೆ ಅಪ್ಪಟ ದೇಸಿ ಪದಗಳಿದೆ ಅದರಲ್ಲಿ ಅಲ್ವಾ. ಆಮೇಲೆ ಈ ಹಾಡು ಏನು ಗೊತ್ತಾ, ಒಂದು ರೀತಿಲಿ ಪ್ರಯಾಣ ಮಾಡ್ದಂಗಿದೆ ಇದು. ಒಂದು ಜರ್ನಿ, ನಿಧಾನವಾಗಿ ಗತಿಯಲ್ಲಿ ಒಂದು ಗಾಡಿನಲ್ಲೋ ಅಥವಾ ಒಂದು ಎತ್ತಿನ ಗಾಡಿನಲ್ಲೋ ಬಂಡಿನಲ್ಲೋ ಆ ಜರ್ನಿ ಮಾಡ್ತಾ 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 ಹಾಗೇ ಸೂರ್ಯ ಮುಳುಗ್ತಾನಲ್ಲ, ಹಾಗೆ ಆ ಕಲ್ಪನೆ ಅದು ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ನುಡಿಸಿದ್ರು ವಾದ್ಯಗಾರರು ಕೂಡ. ಒಳ್ಳೇದಾಗಲಿ ಸಚಿನ್. ಥ್ಯಾಂಕ್ ಯು ಸರ್. ಒಳ್ಳೆ ಹಾಡು ಕೊಟ್ರಿ. ಆಮೇಲೆ ಸಚಿನ್, ಅದೇನು ಕಾಮಿ ಬೆಕ್ಕಿನ ಹಂಗ, ಕಾಮಿ ಬೆಕ್ಕಿನ ಹಂಗ ಬಾವಿ ದಾಟಿ, ಬಾವಿ ಹಾದಿ ಹಾದಿ ದಾಟಿ ಅಲ್ಲ, ಬಾವಿ ಹಾದಿ. ನೀನೇ ದಾಟ್ಬಿಡ್ತೀಯ ನೀನು. ಹಾರ್ಬಿಡು ಆಯ್ತಾ. ಸ್ವಲ್ಪ ನೋಡ್ಕೊ ಆಯ್ತಾ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲಪ್ಪ. ಥ್ಯಾಂಕ್ ಯು ಮ್ಯಾಮ್. ಕೊಟ್ಟಾರೆ ಕೊಡು ಶಿವನೇ ಅಂತ ಶಿವನ ಹತ್ರ ಬೇಡಿಕೆಯನ್ನ ಇಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಸಾರಾಯಿ ಸಹವಾಸ ಚಟವೊಂದು ಇರುವೋನು, ಇರುಳು ಕುಡಿದು ಬಂದು ಬಡಿದು ಬೈದಾಡುವನು, ಸಾರಾಯಿ ಸಹವಾಸ ಚಟವೊಂದು ಇರುವೋನು, ಇರುಳು ಕುಡಿದು ಬಂದು ಬಡಿದು ಬೈದಾಡುವನು, ಹೆತ್ತ ಮಕ್ಕಳು ಎಂದು ಆದಾರು ಬೀದಿ ಪಾಲು, ಆದೀತು ಎನ್ನ ಬಾಳು ನೆರೆಹೊರೆಯ ಬಾಯಿ ಪಾಲು, ನೆರೆಹೊರೆಯ ಬಾಯಿ ಪಾಲು, ನೆರೆಹೊರೆಯ ಬಾಯಿ ಪಾಲು. ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು, ಅಕ್ಕ ತಂಗಿಯ ಭೇದ ತಾಯೆಂದು ಮಾಡನು, ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು, ಅಕ್ಕ ತಂಗಿಯ ಭೇದ ತಾಯೆಂದು ಮಾಡನು, ಮುದ್ದಿನ ಮಡದಿಯ ಕಣ್ಣೆತ್ತಿ ನೋಡದೆ, ಮುದ್ದಿನ ಮಡದಿಯ ಕಣ್ಣೆತ್ತಿ ನೋಡದೆ, ಮೂರ್ಹೊತ್ತು ಅವರಿವರ
ಸಹವಾಸದಿ ಕಳೆದಾನು ಸಹವಾಸದಿ ಕಳೆದಾನು. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಜಿಪುಣ ಬುದ್ಧಿಯ ಗಂಡ ನನಗೆಂದು ಸಿಗದಿರಲಿ, ಹೆಂಡತಿ ಮಕ್ಕಳುಣುವ ಅನ್ನ ಲೆಕ್ಕ ಹಾಕಾನು. ಜಿಪುಣ ಬುದ್ಧಿಯ ಗಂಡ ನನಗೆಂದು ಸಿಗದಿರಲಿ, ಹೆಂಡತಿ ಮಕ್ಕಳುಣುವ ಅನ್ನ ಲೆಕ್ಕ ಹಾಕಾನು. ಕಾಯಿಲೆ ಕಸಾಲೆ ಬರಲು ಖರ್ಚು ಮಾಡದೆ ಹೋಗಿ ನಿತ್ಯವೂ ಬಿಟ್ಟು ನನ್ನ ವಿಧವೆಯ ಮಾಡಾನು, ವಿಧವೆಯ ಮಾಡಾನು, ವಿಧವೆಯ ಮಾಡಾನು. ಒಪ್ಪತ್ತಿನ ಗಂಜಿರಲಿ ಮೈ ಮೇಲೆ ಚಿಂದಿರಲಿ, ಒಪ್ಪತ್ತಿನ ಗಂಜಿರಲಿ ಮೈ ಮೇಲೆ ಚಿಂದಿರಲಿ, ನಾನು ನನ್ನದೆಂಬ ಅಭಿಮಾನ ಹೊಂದಿರಲಿ. ಸುಖದ ಸಿರಿಯೂ ಬೇಡ ನಗ ನಾಣ್ಯವೂ ಬೇಡ, ಸುಖದ ಸಿರಿಯೂ ಬೇಡ ನಗ ನಾಣ್ಯವೂ ಬೇಡ, ನಗು ನಗುತ್ತಾ ಬಾಳ ಸವಿಸೋ ಗಂಡನ ನೀಡೋ, ಗಂಡನ ನೀಡೋ, ಗಂಡನ ನೀಡೋ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕುಡುಕನಲ್ಲದ ಗಂಡನ, ಕುಡುಕನಲ್ಲದ ಗಂಡನ. ಅರ್ಚನಾ ಉಡುಪ ಮ್ಯಾಮ್. ಸುಮಾ, ಇದು ಜನಪದ ಧಾಟಿಯ ಗೀತೆನಮ್ಮ? ಹೌದು ಮ್ಯಾಮ್. ಹಾಂ, ತುಂಬ ಚೆನ್ನಾಗಿ ಹಾಡ್ದೆಮ್ಮ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ವಿಶೇಷ ಏನು ಅಂತಂದರೆ, ನಿನ್ನ ವಾಯ್ಸಲ್ಲಿ ಒಂದು ಲ್ಯಾಂಡಿಂಗಲ್ಲಿ ಒಂದೊಂದು ಸಲ ಶೇಕಿಯಾಗಿ ಕೇಳಿಸುತ್ತೆ ಅಂತ ಅನ್ನಲ್ಲ, ಅದು ಇವತ್ತು ನಿಂಗೆ ಪ್ಲಸ್ ಆಯಿತು. ಆ್ಯಕ್ಚುಲಿ ಗಂಡನ ದೌರ್ಜನ್ಯಕ್ಕೆ ಈಗ ವರ್ಕಿಂಗ್ ಕ್ಲಾಸ್ ಏನಿರ್ತಾರೆ ಅಂದರೆ ಮನೆಗಳಲ್ಲಿ ಕೆಲಸಕ್ಕೆ ಬರೋ ಅಂಥವ್ರು, ದಿನ ಬೆಳಗಾದರೆ ಪಾಪ ಈಗ ಬೀದಿಯಲ್ಲಿ ಕಸ ತಗೊಂಡು ಹೋಗೋರು, ಈ ಥರದವರೆಲ್ಲ ಪಾಪ ಅವ್ರದ್ದು ಎಲ್ಲ ಯೂನಿವರ್ಸಲಿ ಐ ಥಿಂಕ್ ಎಲ್ಲರದ್ದು ಸೇಮ್ ಗೋಳು, ಗಂಡ ಕುಡ್ಕೊಂಡು ಬಂದು ಹೊಡಿತಾನೆ ಅನ್ನೋದು. ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ. ಇವರು ಮಕ್ಕಳನ್ನು ಸಾಕಿ ಬೆಳೆಸ್ತಾ ಇರ್ತಾರೆ ಹೆಣ್ಮಕ್ಳು, ಎಲ್ಲರ ಮನೆಯಲ್ಲಿ ಕೆಲಸಗಳು ಮಾಡಿಕೊಂಡು. ಏನಮ್ಮ ಸುಲಭನೇ ನಮ್ಮ ಬೀದಿ ಕಸ ಗುಡಿಸಿ ಒಟ್ಟು ಮಾಡಿ ಅದನ್ನು ಎಳ್ಕೊಂಡು ಹೋಗೋವಂಥದ್ದು. ಹಾಂ, ಅದರಲ್ಲೂ ಎಲೆ ಉದುರೋ ಟೈಮ್ ಬರುತ್ತಲ್ಲ, ಅವಾಗಂತೂ ನೋಡ್ತೀನಲ್ಲ ನಮ್ಮ ಮನೆ ಎದುರುಗಡೆ, ಪಾಪ ಅವ್ರಿಗೆ ಎಳ್ಕೊಂಡು ಹೋಗೋಕ್ಕಾಗ್ತಾ ಇರಲ್ಲ. ಎಸ್ಪೆಷಲಿ ರೋಡ್ ಏನಾದರೂ ಅಪ್ಪಿದ್ದು ಬಿಟ್ರಂತೂ ಅವ್ರ ಕಷ್ಟ ನೋಡೋಕ್ಕಾಗಲ್ಲ. ಅಷ್ಟು ಭಾರನ ಎಳ್ಕೊಂಡು ಹೋಗ್ತಿರ್ತಾರೆ ಅವ್ರು ಗುಡಿಸಿ. ಆಮೇಲೆ ಆ ಗುಡಿಸಿದಷ್ಟು ಧೂಳು ಅವ್ರಿಗೆ, ಮಾಸ್ಕ್ ಹಾಕ್ಕೊಂಡಿರಲ್ಲ ಅವರು. ನಿಜವಾಗ್ಲೂ ಅವ್ರಿಗೆಲ್ಲ ಒಂದು ಸಲಾಮ್ ಈ ವೇದಿಕೆ ಮೂಲಕ ಹೇಳ್ತೀನಿ. ಅವರಿಲ್ಲ ಅಂದರೆ ನಾವು ನಮ್ಮ ಬದುಕನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ಅವರೆಲ್ಲರದು ಅದೇ ಗೋಳು ಪಾಪ. ಮಕ್ಕಳನ್ನ ಸಾಕ್ತಾ ಇರ್ತಾರೆ, ಅವ್ರಿಗೆ ವಿದ್ಯೆ ಕೊಡ್ತಾ ಇರ್ತಾರೆ, ಮನೇನ ಇದು ದಿನಸಿ ಪ್ರತಿಯೊಂದು ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ಕೊನೆಗೆ ಸಿಗೋದೇನು? ಏಟುಗಳು. ನಿಜವಾಗ್ಲೂ ಪಾಪ ಅವ್ರಿಗೆಲ್ಲ ಇದರಿಂದ ಮುಕ್ತಿ ಸಿಗಲಿ ಅಂತ ಬೇಡ್ಕೋಬಹುದಷ್ಟೇ ನಾವು. ಆ ಸಂದೇಶವನ್ನು
ತುಂಬ ಸೂಕ್ಷ್ಮವಾಗಿ ತುಂಬ ಅದ್ಭುತವಾಗಿ ಈ ಹಾಡಲ್ಲಿ ಬರೆದವ್ರು ಹೇಳಿದ್ದಾರೆ. ಆಮೇಲೆ ತುಂಬ ಸುಂದರವಾಗಿ ಸ್ವರ ಸಂಯೋಜನೆ ಕೂಡ ಮಾಡಿದ್ದಾರೆ. ಅವರಿಗೂ ನಾನು ನನ್ನ ನಮಸ್ಕಾರ ಹೇಳ್ತೀನಿ. ಆಮೇಲೆ ಇವತ್ತು ನೀನು ನಿನ್ನ ಧ್ವನಿ ಅದಕ್ಕೆ ಆ್ಯಪ್ಟಾಗಿತ್ತಮ್ಮ ನೀನು ಹಾಡಿದ್ದು. ಆಮೇಲೆ ನೀನೆಲ್ಲೂ ಶ್ರುತಿ ತಪ್ಪಲಿಲ್ಲ. ಕೆಲವು ಸಂಗತಿಗಳು ತುಂಬ ಚೆನ್ನಾಗಿ ಹಾಡಿದೆ. ಅದೆಷ್ಟು ಸುಂದರವಾಗಿ ಹಾಡಿದೆ ಗೊತ್ತಾ. ಆಮೇಲೆ ಏನೂ ಎಫರ್ಟ್ಲೆಸ್ ಸಿಂಗಿಂಗ್ ಇವತ್ತು ನಿಂದು, ಎಲ್ಲೂ ಕಷ್ಟಪಡಲಿಲ್ಲ. ಮಧ್ಯದಲ್ಲಿ ಪಾಪ ನೀನು ಕೆಮ್ತಾ ಇದ್ದಿ, ಅದನ್ನು ನಾನು ನೋಟಿಸ್ ಮಾಡಿದೆ. ಆದರೆ ನಿನ್ನ ಹಾಡಲ್ಲಿ ಅದೇನೂ ಅಫೆಕ್ಟ್ ಆಗದಿರೋ ಹಾಗೆ ತುಂಬ ನೀಟಾಗಿ ಹಾಡ್ದು. ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು, ಅಕ್ಕ ತಂಗಿಯ ಭೇದ ತಾಯೆಂದು ಮಾಡನು, ಮುದ್ದಿನ ಮಡದಿಯ ಕಣ್ಣೆತ್ತಿ ನೋಡದೆ, ಮುದ್ದಿನ ಮಡದಿಯ ಕಣ್ಣೆತ್ತಿ ನೋಡದೆ, ಮೂರ್ಹೊತ್ತು ಅವರಿವರ ಸಹವಾಸದಿ ಕಳೆದಾನು, ಸಹವಾಸದಿ ಕಳೆದಾನು, ಸಹವಾಸದಿ ಕಳೆದಾನು. ಆಮೇಲೆ ನೀನು ಇವತ್ತು ಆ ಶೇಕಿ ನಿಂದು ಲ್ಯಾಂಡಿಂಗ್ ಇದೆಯಲ್ಲ, ಅದು ಈ ಹಾಡಿನ ಭಾವಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತು. ಬಟ್ ಅದನ್ನು ನೀನು ರಿಪೇರಿ ಮಾಡ್ಕೋಬೇಕು. ಈ ಹಾಡಿಗೆ ಚೆನ್ನಾಗಿತ್ತು. ವೈರಲ್ ಫೀವರ್ ಇದೆ ಮ್ಯಾಮ್. ಗೊತ್ತಾಗ್ತಾ ಇದೆ, ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಅದನ್ನು ಹೇಳೋಣ ಅಂದ್ಕೊಂಡೆ. ಇವತ್ತು ನಿನ್ನ ಧ್ವನಿ ಕೂಡ ಈ ಹಾಡಿಗೆ ಆ್ಯಪ್ಟಾಗಿರೋದಲ್ಲದೆ ನಿನ್ನ ಮುಖ ಕೂಡ ಹೆಂಗೆ ಕಾಣಿಸ್ತಿದೆ ಇವತ್ತು ಅಂದರೆ, ಪಾಪ ಗಂಡನ ದೌರ್ಜನ್ಯಕ್ಕೆ ಒಳಗಾಗಿ ಬಸವಳಿದು ಬೆಂಡಾದವ್ರ ಥರ ಕಾಣಿಸ್ತಿದೆ ಮುಖ. ಬಟ್ ಜೋಕ್ಸ್ ಅಪಾರ್ಟ್, ನೀನು ಸುಖವಾಗಿರಮ್ಮ, ಆರೋಗ್ಯ ನೋಡ್ಕೊಳ್ಳಿ ಎಲ್ಲರೂ. ಇದು ಬ್ರೆತ್ಲೆಸ್ ಸಾಂಗು. ಚರಣದಲ್ಲಿ ಎಲ್ಲೂ ಉಸಿರು ತಗೊಳಕ್ಕೆ ಜಾಗನೇ ಇಲ್ಲ. ನೀವು ಅದ್ಭುತವಾಗಿ ಅದು ಎಲ್ಲಿ ಉಸಿರು ತಗೊಂಡ್ರಿ ಅಂತ ನಂಗೆ ಒಂದು ಕಡೆನೂ ಅನ್ನೋ ಸೌಂಡೇ ಕೇಳಿಸ್ಲಿಲ್ಲಮ್ಮ. ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ರಿ. ಅದಕ್ಕೆ ನಾನು ನಿಮಗೆ ಚಪ್ಪಾಳೆ ಕೊಡಬೇಕಮ್ಮ. ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಒಂದೊಂದು ಸಂಚಿಕೆನೂ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಹಾಡು, ಒಂದೊಂದು ಸಾಲು, ಒಂದೊಂದು ವರ್ಡು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ತುಂಬ ಚೆನ್ನಾಗಿ ಹಾಡ್ತೀಯಮ್ಮ. ಗಾಡ್ ಬ್ಲೆಸ್ ಯು. ವೇಮ್ಗಲ್ ಸರ್, ಸಾಹಿತ್ಯನೂ ಚೆನ್ನಾಗಿದೆ, ಸಂದೇಶನೂ ಇದೆ ಸಾಹಿತ್ಯದಲ್ಲಿ. ಯಾರಿಗೆ ತಾನೇ ಬೇಡ ಒಳ್ಳೆ ಗಂಡ? ಕೆಟ್ಟ ಗಂಡ ಸಿಕ್ಕಿದ್ರೆ ಭಾಳಷ್ಟು ಕೇಸುಗಳು ಪೊಲೀಸ್ ಸ್ಟೇಷನ್ಗಳಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಕೇಸುಗಳಾಗ್ಬಿಟ್ಟಿದ್ದಾವೆ, ಫ್ಯಾಮಿಲಿ ಕೋರ್ಟಲ್ಲಂತೂ. ಅವೆಲ್ಲ ಇದೇ ಕಾರಣಕ್ಕೇ, ಏನೋ ಒಂದು ರೀತಿ. ಆಮೇಲೆ ಹಿಂದೆ ಹಳ್ಳಿನಲ್ಲಿ ನಾವು ನೋಡಿದ್ವಲ್ಲ, ಪಾಪ ಹೆಣ್ಮಕ್ಳೆಲ್ಲ ದುಡ್ಕೊಂಬರೋದು, ಸಾಯಂಕಾಲ ಆದರೆ ಇವರು ಒಂದು ಕಡೆ ಅಂಗಡಿ ಕಡೆ ಹೋಗೋದು, ದುಡ್ಡು ಅಲ್ವೇ. ಆದರೆ ಈಗ ಕಡಿಮೆ ಆಗಿದೆ. ಈಗ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ, ಕಡಿಮೆ ಆಗಿದ್ದಾರೆ, ಕಂಟ್ರೋಲು ಸಹ ಇಟ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಸಂದೇಶ, ಒಳ್ಳೆಯ ಸಂದೇಶ ಇದೆ ಅಂಥ ಕುಡುಕ ಗಂಡರಿಗೆ ಒಂದು ಸಂದೇಶ ಈ ಗಾನಸಿಂಚನದ ಮುಖಾಂತರ ಹೋಗಲಿ. ಯಾರೂ ಹೆಣ್ಮಕ್ಳಿಗೆ ಕುಡಿದು ಬಂದು ಅವಾಚ್ಯ ಶಬ್ದಗಳಿಂದ ಬೈಯೋದಾಗಲಿ ಅಥವಾ ಹಿಂಸೆ ಕೊಡೋದಾಗಲಿ ನಿಲ್ಲಲಿ ಅಂತ ಈ ಗಾನಸಿಂಚನ ಮುಖಾಂತರ ನಾನು ಸಹ ಬೇಡ್ತೇನೆ. ಒಳ್ಳೆ ಹಾಡು, ಧನ್ಯವಾದಗಳು ನಿಮಗೆ. ಕಡಬ್ಗೆರೆ ಮುನಿರಾಜು ಸರ್, ಈ ಹಾಡು ನೀವು ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಹಾಡಿರ್ತೀರಿ, ಕೇಳಿದ್ರಿ, ಈ ಥರದ್ದೆಲ್ಲ ಸನ್ನಿವೇಶ ನೋಡಿರ್ತೀರಿ ಅಲ್ವಾ. ನಾನು ಪ್ರಾರಂಭದಲ್ಲಿ ಕೇಳೋಣ ಅಂದ್ಕೊಂಡೆ, ಸುಮ ಯಾಕೋ ಬಾಡಿದೆಯಲ್ಲ ಇವತ್ತು ಅಂತ. ಆಮೇಲೆ ಗೊತ್ತಾಯ್ತಲ್ಲ ವೈರಲ್ ಫೀವರ್ ಅಂತೇಳಿ. ಆರೋಗ್ಯದ ಕಡೆ ಗಮನ ಹರಿಸಿ. ಒಂದು ಕಡೆ ಮಾತ್ರ ಇದು ಚರಣದಲ್ಲಿ ಅಕ್ಕ ತಂಗಿರೋ ಅಂತ ಹಾಡ್ತಿರಲ್ಲ, ಅದು ಹಾಡಿ ಒಂಚೂರು. ಕಂಡ ಹೆಣ್ಣನು ಕಂಡು ಬಾಯಿ ಬಾಯಿ ಬಿಡುವೋನು, ಅಕ್ಕ ತಂಗಿಯ ಭೇದ ಅಕ್ಕ ತಂಗಿರುವಂಥದ್ದು. ಮಾಡನು. ಅಕ್ಕ ತಂಗಿದ್ರಿಗೆ ಹೇಳಿದ್ರಿ, ಆಗ ಅಕ್ಕ ಅಂತ ಅಂದಿದ್ರಿ. ಅದು ಗೊತ್ತಿಲ್ಲದೆ ಬಂದುಬಿಟ್ಟಿರ್ಬೋದು ಅಲ್ವಾ. ಇರಲಿ, ಅದನ್ನು ತಿದ್ದುಕೊಳ್ಳಿ. ಈ ಹೆಣ್ಮಕ್ಳು ಶೋಷಣೆ ಇದೆಯಲ್ಲ, ಪ್ರತಿದಿನ ನೋಡ್ತಾನೆ ಇರ್ತೀವಿ, ಈಗೂ ನಡೀತಾನೆ ಇರ್ತದೆ. ನಾನೊಂದು ಬರ್ಬೇಕಾದ್ರೆ ಒಂದು ಗಾರ್ಮೆಂಟ್ಸ್ ನೋಡ್ತೀನಿ, ಯಾವಾಗಲೂ ಪ್ರತಿದಿನ ನೂರಾರು ಹೆಣ್ಮಕ್ಳು ಪ್ರತಿದಿನ ನಡ್ಕೊಂಡು ಬರ್ತಾರೆ. ಪಾಪ ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಬಂದು ಕೆಲಸ ಮಾಡೋಗ್ತಾರೆ. ಒಂದು ದಿನ ಮಾತ್ರ ಅವ್ರು ನಡ್ಕೊಂಡು ಹೋಗಲ್ಲ, ಅವ್ರ ಗಾಡಿಗಳಲ್ಲೋ ಅಥವಾ ಇನ್ಯಾರೋ ಬಂದಿರ್ತಾರೆ ಕರ್ಕೊಂಡೋಗೋಕ್ಕೆ.
ಯಾಕೆ ಇವತ್ತೆಲ್ಲ ಬಂದು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತಂದರೆ ಕೇಳಿದೆ, ಸ್ಯಾಲ್ರಿ ಅವತ್ತು ಆವತ್ತು ಕಿತ್ಕೊಳ್ಳೋದೆ ಅವ್ರ ಕೆಲಸ. ಹಾಂ, ಮುಗಿತಲ್ಗೆ ಇನ್ನು ಬಾಕಿ ದಿನ ಅವ್ರನ್ನ ಕರ್ಕೊಂಬಂದು ಬಿಡೋರ್ ಗತಿ ಇರಲ್ಲ. ಮತ್ತಿನ್ನು ತಿಂಗಳೆಲ್ಲ ನಡ್ಕೊಂಡು ಬಾ, ಅವ್ರು ಯಾರು ಒಂದು ಗಾಡಿ ಇಲ್ಲ, ಎಂಥದ್ದು ಇಲ್ಲ, ಕಿಲೋಮೀಟ್ರ್ಗಳನ್ನೇ ನಡ್ಕೊಂಬರ್ತಾರೆ. ಈ ಪರಿಸ್ಥಿತಿ ಇದೆ ಹೆಣ್ಮಕ್ಳಿಗೆ. ಪಾಪ ಅದರಿಂದ ತಪ್ಪಿಸ್ಕೊಳ್ಳೋಕೆ ಏನೆಲ್ಲ ಮಾಡಬೇಕಾದ ಪರಿಸ್ಥಿತಿ. ಇಂಥ ಕಾಲದಲ್ಲೂ ಹಿಂಗಿದೆ, ನಡೀತಾ ಇದೆ ಇದು ಅಲ್ವಾ. ಹಾಗಾಗಿ ಈ ಹಾಡು ಎಲ್ಲ ಕಾಲಕ್ಕೂ ಇದ್ದದ್ದೇ. ಆದರೆ ಒಂದು ಹೇಳೋದು, ಸಮಾಜ ಇನ್ನಷ್ಟು ಭಾಳಷ್ಟು ತಿದ್ಕೊಳ್ಳೋದಿದೆ. ಹೋಗಿ ಸುಮ್ಮನೆ ಒಂದು ತಮಾಷೆ ಹೇಳ್ಬಿಡ್ತೀನಿ, ಅಕ್ಕ ನಿನ್ನ ಗಂಡ ಹೆಂಗಿರಬೇಕು, ಅದನ್ನು ಹಾಡು ಕೇಳಿಬಿಡಿ ಅಷ್ಟೇ. ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಹಾಡನ್ನು ಆಯ್ಕೆ ಮಾಡಿ ಹಾಡಿದ್ರಿ. ಧನ್ಯವಾದಗಳು. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದಲ್ಲಿ ಒಬ್ರಿಗಿನ್ನ ಒಬ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತಿದ್ದಾರೆ. ನಾಳೆ ಯಾವ ಗೀತೆಯನ್ನ ವೇದಿಕೆ ಮೇಲೆ ತರ್ತಾರೆ, ಇನ್ನು ಯಾವ ಯಾವ ಗೀತೆಗಳನ್ನ ನಾವು ಕೇಳೋದಕ್ಕೆ ಸಿಗುತ್ತೆ ಅಂತ ಇರುವಂತಹ ಕುತೂಹಲಕ್ಕೆ ನಾಳೆ ತೆರೆ ಬೀಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಬಿದಿಗೆ ಚಂದ್ರನ ಸೊಗಚಿನಗೆ ಹೂ ಮೆಲ್ಲಗ ಮೂಡಿತ್ತ, ಮಾಲಕ ಬೆಳ್ಳಿನ ಕೂಡಿತ್ತ. ಬಿದಿಗೆ ಚಂದ್ರನ ಸೊಗಚಿನಗೆ ಹೂ ಮೆಲ್ಲಗ ಮೂಡಿತ್ತ, ಮ್ಯಾಲಕ ಬೆಳ್ಳಿನ ಕೂಡಿತ್ತ. ಇರಳು ಹರಳಿನ ಅರಳ ಮಲ್ಲಿಗೆ ಚಳಿಗೆ ಹಾಂಗಿತ್ತ, ಸೂಸ್ಯಾವ ಚಿಕ್ಕಿಯತ್ತಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಬೊಗಸೆ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿದ್ದ, ತಿರುಗಿ ಮನೆಗೆ ಸಾಗಿದ್ದ. ಬೊಗಸೆ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿದ್ದ, ತಿರುಗಿ ಮನೆಗೆ ಸಾಗಿದ್ದ. ಕಾಮಿ ಬೆಕ್ಕಿನಾಂಗ ಬಾವಿ ದಾಟಿ ಕಲಗ ಸುಳಿದಿದ್ದ, ಎರಗಿ ಹಿಂದ ಕುಳಿದಿದ್ದ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿದ್ದ, ಆಗ ಸಂಜೆಯಾಗಿದ್ದ, ಆಗ ಸಂಜೆಯಾಗಿದ್ದ. ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿದ್ದ, ಆಗ ಸಂಜೆಯಾಗಿದ್ದ, ಆಗ ಸಂಜೆಯಾಗಿದ್ದ, ಆಗ ಸಂಜೆ